ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ₹1 ಸ್ಮಾರಕ ನಾಣ್ಯವಾಗಿರುವಂತಹ ಈ ವೀರ್ ದುರ್ಗಾದಾಸ್ ರಾಥೋರ್ ಅವರ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಇದರ ಬೆಲೆ ಏನು, ಮಾರುಕಟ್ಟೆ ಮೌಲ್ಯ ಮತ್ತು ಇದರ ಕಂಡೀಷನ್ ಯಾವ ರೀತಿ ಇದ್ದರೆ ನಿಮಗೆ ಮಾರಾಟ ಆಗುತ್ತೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ. ನೋಡಿ, ಈ ವೀರ್ ದುರ್ಗದಾಸ್ ಇದಾರಲ್ಲ, ಇವರು ಮೊದಲಿಗೆ ಇವರ ಬಗ್ಗೆ ತಿಳ್ಕೊಬೇಕು. ಇವರು 17ನೇ ಶತಮಾನದಲ್ಲಿದ್ದಂತಹ ರಜಪೂತರ ಜನರಲ್, ಅಂದರೆ ಆ ಒಂದು ಸಂಸ್ಥಾನದಲ್ಲಿ ಮಾರ್ವಾರ್ ಡೈನೆಸ್ಟಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೇಗೆ ಕೃಷ್ಣದೇವರಾಜನವರ ಕಿಂಗ್ಡಮ್ ಅಂತ ಹೇಳ್ತಾರಲ್ಲ, ಅಥವಾ ಡೈನೆಸ್ಟಿ ಅಂತಾರಲ್ಲ, ವಿಜಯನಗರ ಎಂಪೈರ್, ಆ ಥರ ಅವರು ಮಾರ್ವಾರ್ ಡೈನೆಸ್ಟಿ. ಅದರಲ್ಲಿ ಇವರು ರಜಪೂತರ ಒಂದು ಜನರಲ್ ಆಗಿದ್ದರು. ಆ ಒಂದು ಇವರ ಒಂದು ನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು ₹1 ಕೊಮೊಮೊರೇಟಿವ್ಸ್ ನಾಣ್ಯಗಳ ಒಂದು ಸರಣಿಯಲ್ಲಿ ಬಿಡುಗಡೆ ಮಾಡಿರುವಂಥದ್ದು. 2003ರಲ್ಲಿ ಈ ಒಂದು ನಾಣ್ಯ ಹೈದರಾಬಾದ್ ಮಿಂಟಿಂದ ಬಂದಿದೆ. ಮತ್ತು ಮುಂಬೈ ಮಿಂಟ್ ಅಥವಾ ಬಾಂಬೆ ಮಿಂಟಿಂದ ಪ್ರೂಫ್ ಸೆಟ್ಟು UNC ಸೆಟ್ಗಳು ಬಂದಿರುವಂಥದ್ದು. ಅದರಲ್ಲಿ ಡೈಮಂಡ್ ಮಾರ್ಕ್ ಇರುತ್ತೆ. UNC ಸೆಟ್ಟಲ್ಲಿ ಪ್ರೂಫ್ ಸೆಟ್ ಆದರೆ ಆ ಒಂದು ಮಿಂಟ್ನ B ಅಂತ ಇರುತ್ತೆ, ಮಾರ್ಕ್ ಇರುತ್ತೆ, B ಅಂತ ಬರೆದಿರ್ತಾರೆ, ಡೈಮಂಡ್ ಮಾರ್ಕ್ ಇರೋದಿಲ್ಲ. ಹಾಗಾದರೆ ಈ ನಾಣ್ಯ ಏನು ವಿಶೇಷತೆ? ಖಂಡಿತವಾಗ್ಲೂ ಇದು ಸಿಂಗಲ್ ಮಿಂಟ್ನ ನಾಣ್ಯ. ಸರ್ಕ್ಯುಲೇಷನ್ಗೆ ಬಂದಿರುವಂಥದ್ದು ಹೈದರಾಬಾದ್ ಮಿಂಟ್ ಆಗಿರೋದ್ರಿಂದ ಇದು ಸಿಂಗಲ್ ಮಿಂಟೇ ಅನಿಸ್ಕೊಳ್ಳುತ್ತೆ. ಪ್ರೂಫ್ ಸೆಟ್ಗಳು ಬಂದು UNC ಸೆಟ್ಗಳು ಬಂದಿರುವಂಥದ್ದು ಮುಂಬೈಯಲ್ಲಾದರೂ ಕೂಡ ಇದು ಸರ್ಕ್ಯುಲೇಷನಲ್ಲಿ ಬಂದಿರೋದ್ರಿಂದ ಇದು ಸಿಂಗಲ್ ಮಿಂಟ್ ನಾಣ್ಯ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಇದು ಸ್ಕೇರ್ ಕ್ಯಾಟಗರಿ ಇತ್ತು ಕಳೆದ ವರ್ಷ. ಈ ವರ್ಷಕ್ಕೆ ರೇರ್ ಕ್ಯಾಟಗರಿಗೆ ಇದಕ್ಕೆ ಬಡ್ತಿ ಸಿಕ್ಕಿರುವಂಥದ್ದು. ಇದರ ಕಳೆದ ವರ್ಷದಲ್ಲೇ ಇದರ UNC ಬೆಲೆ ₹300 ಇತ್ತು. ಈ ವರ್ಷ ಇದಕ್ಕೆ ₹450-500 ಆಗಿರುವಂಥದ್ದು. ನನ್ನ ಹತ್ರ ಸುಮಾರು 10 ಕಾಯಿನ್ಗಳಿರುವಂಥದ್ದು, 10 ಸಂಖ್ಯೆಯ ಕಾಯಿನ್ಗಳಿದ್ದಾವೆ. ಒಂದು ನಾಣ್ಯಕ್ಕೆ ನಾನು ₹400 ಕೊಟ್ಟು ತೊಗೊಂಡಿದ್ದೀನಿ. ನನಗೆ ಗೊತ್ತು ಇದಕ್ಕೆ ಡೆಫಿನೆಟ್ಲಿ ಮುಂದಕ್ಕೆ ಫ್ಯೂಚರ್ ಜಾಸ್ತಿ ಇದೆ ಅಂತ. ಯಾಕಂದರೆ ಇದಕ್ಕೆ ಈ ಒಂದು ನಾಣ್ಯ ಕಡಿಮೆ ಸಂಖ್ಯೆಯಲ್ಲಿ ಪ್ರಿಂಟ್ ಆಗಿರುವಂಥದ್ದು. ನನ್ನ ಹತ್ರ ಇರುವಂಥದ್ದು 10 ನಾಣ್ಯಗಳು ಕೂಡ UNC ಗ್ರೇಡ್ನ ನಾಣ್ಯಗಳು. ಹಾಗಾಗಿನೇ ನಾನು ₹4,000 ಕೊಟ್ಟು ಈ 10 ನಾಣ್ಯಗಳನ್ನು ಖರೀದಿ ಮಾಡಿರುವಂಥದ್ದು. ನಿಮಗೆ ಯಾರಿಗಾದ್ರೂ ಬೇಕಂದರೆ ನಾನು ಇವತ್ತಿನ UNC ಪ್ರೈಸ್ ಏನಿದೆಯಲ್ಲ ಅದಕ್ಕಿಂತ ₹20 ಕಡಿಮೆಗೆ ₹430 ಕೊಡ್ತಾ ಇದ್ದೇನೆ. ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಎಲ್ಲ ಇದೆ, ಮತ್ತು ಸ್ಕ್ರೀನ್ ಮೇಲೂ ಹೋಗ್ತಾ ಇದೆ ನನ್ನ ವಾಟ್ಸಪ್ ನಂಬರ್ 7353969690. ಈಗ ಈ ನಾಣ್ಯದ ವಿಶೇಷತೆಗೆ ಬಂದ್ಬಿಡೋಣ. ನಾಣ್ಯ ನಿಮ್ಗಾಗಲೇ ಹೇಳಿದೆ, ₹1 ಸ್ಮಾರಕ ನಾಣ್ಯಗಳ ಪಟ್ಟಿಯಲ್ಲಿ 2003ರ ಹೈದರಾಬಾದ್ ಮಿಂಟ್ನಲ್ಲಿ ಬಿಡುಗಡೆಯಾಗಿರುವಂತಹ ನಾಣ್ಯ. ಸರ್ಕ್ಯುಲೇಷನ್ಗೆ ಅಂತಲೇ ಬಂದಿರುವಂಥದ್ದು. ಸರ್ಕ್ಯುಲೇಷನ್ನ ಯೂಸ್ಡ್ ಕಾಯಿನ್ಗೆ ಸುಮಾರು ₹30-50 ಇದ್ದರೆ, ಯೂಸ್ಡ್ ಕಾಯಿನ್ಗೆ ನಾನು ಹೇಳ್ತಾ ಇರುವಂಥದ್ದು, ಯೂಸ್ಡ್ ಅಂದರೆ ತುಂಬ ಹಾಳಾಗಿರಬೇಕು ಅಂಥ ಕಾಯಿನ್ಗೆ ₹30-50 ಇದ್ದರೆ, UNC ಕಾಯಿನ್ಗೆ 450, 500, 550 ಕೂಡ ಇದ್ರ ಕ್ರಾಸ್ ಮಾಡಿರುವಂಥದ್ದು. ನಾನು ನನ್ನ ಮಾರಾಟದ ಬೆಲೆ ₹430 ಅಂತ ಹೇಳಿದ್ದೇನೆ. ಅದಕ್ಕೆ ನಾನು ಕಮೆಂಟ್ ಆಗಿರ್ತೇನೆ, ಹೆಚ್ಚು ಲಾಭ ನನಗೆ ಬೇಡ. ಯಾರೆಲ್ಲ ಒಳ್ಳೆ ಕಲೆಕ್ಟರ್ ಇದ್ದಾರೆ ಅಂಥವ್ರಿಗೆ ಈ ಥರದ ನಾಣ್ಯಗಳು ಅವ್ರ ಹತ್ರ ಇದ್ದರೆ ಅದಕ್ಕೆ ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಮತ್ತು ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ ₹1 ಸಿಂಬಲ್ಲು ಮತ್ತು ಇಂಡಿಯಾ ರುಪೀಸ್, ಭಾರತ್ ರೂಪಾಯ, ರಾಷ್ಟ್ರೀಯ ಲಾಂಛನ, ಸತ್ಯಮೇವ ಜಯತೆಯನ್ನು ಪ್ಲೇಸ್ ಮಾಡಿರುವಂಥದ್ದು ನಾಣ್ಯದಲ್ಲಿ. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ವೀರ್ ದುರ್ಗದಾಸ್ ಅವರ ಒಂದು ಈಟಿಯನ್ನು ಹಿಡಿದಿರುವಂತಹ ಚಿತ್ರ ಇರುವಂಥದ್ದು. 1638ರಿಂದ 1718ರವರೆಗೆ ಜೀವಿಸಿದ್ದಂತಹ ಈ ಮಹಾನ್ ಪುರುಷರ ಒಂದು ಪೋರ್ಟ್ರೇಟನ್ನು ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಪ್ಲೇಸ್ ಮಾಡಿರುವಂಥದ್ದು ಸೆಂಟ್ರಲ್ಲಿದೆ. ಅದರ ಸುತ್ತಲೂ ಕೂಡ ವೀರ್ ದುರ್ಗದಾಸ್ 1638 ಟು 1718 ಅಂತ ಮೆನ್ಷನ್ ಮಾಡಿರುವಂಥದ್ದು. ಹಿಂದಿಯಲ್ಲೂ ಕೂಡ ಇವರ ಹೆಸರನ್ನು ಬರೆದಿರುವಂಥದ್ದು ವೀರ್ ದುರ್ಗದಾಸ್ ಅಂತ. ಇವರ ಪೂರ್ತಿ ಹೆಸರು ವೀರ್ ದುರ್ಗದಾಸ್ ರಾಥೋರ್ ಅಂತ. UNC ಕಾಯಿನ್ಗೆ ಮಾತ್ರ ರೇರಿಟಿ, ಯೂಸ್ಡ್ ಕಾಯಿನ್ಗೆ ರೇರಿಟಿ ಅಪ್ಲೈ ಆಗೋದೇ ಇಲ್ಲ. ಯೂಸ್ಡ್ ಕಾಯಿನ್ ಇದ್ದರೆ ₹30-50 ಹೋಗುತ್ತೆ. ಅದೇ ನಿಮಗೆ UNC ಕಾಯಿನ್ ಇದ್ದರೆ ನಾನು ಆಗಲೇ ಹೇಳ್ದಂಗೆ ₹500 ಇವತ್ತು ಕ್ರಾಸ್ ಆಗಿಬಿಟ್ಟಿದೆ. ಆಲ್ರೆಡಿ ಈ ಕಾಯಿನು ಕಳೆದ ವರ್ಷ 300 ಇತ್ತು, ಈ ವರ್ಷ ₹500 ಕ್ರಾಸ್ ಆಗಿರುವಂಥದ್ದು. UNC ಅಂದರೆ ಪರ್ಫೆಕ್ಟ್ UNCನೇ ಇರಬೇಕು. ನನ್ನ ಹತ್ರ ಇರುವಂಥ 10 ನಾಣ್ಯಗಳು ಕೂಡ UNCನೇ. ₹430 ಅಂದರೆ 10 ಕಾಯಿನ್ಗಳು ಒಬ್ಬರಿಗೆ ಬೇಕು ಅಂದರೆ ನಾನು ಬೇಕಾದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಷ್ಟು ಜನಕ್ಕೂ ಅಷ್ಟೊಂದು ಒಬ್ಬರಿಗೆ ಕೊಟ್ಬಿಡ್ತೇನೆ. ನನಗೆ ಕಲೆಕ್ಷನ್ಗೆ ಬೇಕಾಗಿತ್ತು, ಹಾಗಾಗಿ ಒಂದು 2-3 ತರಿಸ್ಕೊಂಡೆ. ಮತ್ತು ಆಫರ್ ಮಾಡಿದ್ರು ₹400 ಬಲ್ಕ್ ಪ್ರೈಸಲ್ಲಿ ತೊಗೊಳ್ಳಿ ಅಂತ ಒಂದು 2 ತಿಂಗಳ ಹಿಂದೆ. ಸೊ ಅಷ್ಟು ನಾಣ್ಯಗಳನ್ನ ಒಟ್ಟಿಗೆ ತೊಗೊಂಡೆ. ನಾಣ್ಯ ಸುಮಾರು 4.85 ಗ್ರಾಮ್ ತೂಕವನ್ನು ಹೊಂದಿದ್ದು 25 mm ಅಷ್ಟು ಸರ್ಕ್ಯುಲರ್ ಶೇಪನ್ನು ಹೊಂದಿರುವಂಥದ್ದು, ಡಯಾಮೀಟರ್ನ ಹೊಂದಿರುವಂಥದ್ದು. ಮತ್ತು ಈ FSS ಎಲ್ಲ ನಾಣ್ಯಗಳು ಕೂಡ ಪ್ಲೈನ್ ಎಡ್ಜನ್ನು ಹೊಂದಿರುವಂಥದ್ದು. ಪ್ಲೈನ್ ಎಡ್ಜಸ್ ಅಂದರೆ ಸಾಫ್ಟ್ ಇರುತ್ತೆ ಎಡ್ಜು, ಯಾವುದೇ ರೀತಿಯ ಗ್ರಿಪ್ಪಿಂಗ್ ಇರೋದಿಲ್ಲ, ಸೆರೇಷನ್ಸ್ ಇರೋದಿಲ್ಲ. ಮತ್ತು ನಾಣ್ಯ ಆಗಲೇ ಹೇಳಿದೆ FSS ಅಂದರೆ ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ನ ಮೆಟಲಿಂದ ಮಾಡಿರುವಂಥದ್ದು.
ಹಾಗಾಗಿ ಈ ಒಂದು ನಾಣ್ಯ ಬೇಗ ಹಾಳಾಗ್ಬಿಡುತ್ತೆ FSS ನಾಣ್ಯ. ಹಾಗಾಗಿ ತಾವು ಅದನ್ನು ಕಾಯಿನ್ ಕ್ಯಾಪ್ಸಲ್ಸಲ್ಲೋ ಅಥವಾ ಕಾಯಿನ್ ಹೋಲ್ಡರ್ಸಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ಪೌಚಲ್ಲೋ ಹಾಕಿ ಇಡಬೇಕಾಗತ್ತೆ. ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ ನೀವು ನೋಡಿತಾ ಇದ್ದೀರ, ಅಲ್ಲಿ ವೀಡಿಯೋದೆಲ್ಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇಟ್ಟಿರ್ತೀನಿ ನಾನು ಯೂಶ್ವಲಿ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಮತ್ತು ಹೆಚ್ಚೆಚ್ಚು ಜನರಿಗೆ ಈ ಒಂದು ವಿಡಿಯೋ ರೀಚ್ ಆಗಬೇಕು ಅಂದರೆ ನೀವು ಈ ಒಂದು ವಿಡಿಯೋನ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಬೇಕಾಗತ್ತೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.